ಮಂಜಕ್ಕ ಅವರೇ, ರೀ ಮಂಜಕ್ಕ ಅವರೇ, ಸ್ವಲ್ಪ ಈಚೆ ಬರ್ತೀರಾ? ಓ ಬಾಮ ಅವರೇ, ಇರಿ ಬರ್ತೀನಿ, ಇರಿ ಒಂದು ನಿಮಿಷ. ಏನು ಬಾಮಕ್ಕ ಅವರೇ? ಅದು ನನ್ನ ಮಗಳಿಗೆ ಹೆರಿಗೆ ನೋವು ಬಂದಿದೆ ಅಂತ ಕಾಣಿಸ್ತಿದೆ, ಅದಕ್ಕೆ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀನಿ. ನಮ್ಮ ಯಜಮಾನ್ರಿಲ್ಲ ಮನೆಯಲ್ಲಿ, ಬಂದರೆ ಹೇಳ್ಬಿಡ್ತೀರಾ? ಬೆಳಗ್ಗೆ ಎದ್ದು ಹೋದ ಆಚೆಗೆ, ಫೋನ್ ರಿಸೀವ್ ಮಾಡಲಿಲ್ಲ ಅವರು, ಅದಕ್ಕೆ ನನಗೆ ಟೈಮ್ ಇಲ್ಲ ಈಗ, ಬಂದು ಸ್ವಲ್ಪ ಹೇಳ್ಬಿಡ್ತೀರಾ? ಏನು ನಿಮ್ಮ ಮಗಳಿಗೆ? ಅಲ್ಲ ಬಾಮಕ್ಕ ಅವರೇ, ನಿನ್ನೆ ಅಷ್ಟೇ ಹೇಳಿದ್ರಲ್ಲ ಇನ್ನೂ ಒಂದು ವಾರ ಟೈಮ್ ಇದೆ ಅಂತ. ಹಾಂ ಪರಿ, ಅದು ಏನೋ ಗೊತ್ತಿಲ್ಲ, ಬೆಳಗ್ಗೆ ಎದ್ದಾಗಿಂದ ಹೊಟ್ಟೆ ನೋವು ಅಂತಾನೆ ಅಂತಿದ್ದಾಳೆ, ಅದಕ್ಕೆ ಹಾಸ್ಪಿಟ್ಲಿಗೆ ಹೋಗೋಣ ಅಂತ. ಓ ಹೌದಾ, ಮತ್ತು ಒಬ್ಬರೇ ಹೆಂಗೆ ಹೋಗ್ತೀರಾ? ಅಯ್ಯೋ ನಮ್ಮನೇಲಿ ಯಾರಿಲ್ವಲ್ಲ ಹೇಳೋಣ ಅಂತಂದರೆ, ಇವಾಗ ನೀವು ಒಬ್ಬರೇ ಹೆಂಗೆ ಹೋಗ್ತೀರಾ? ನಾನು ಜೊತೆಗೆ ಬರಲಾ? ಅದು ನಾನು ಆಟೋ ಬುಕ್ ಮಾಡಿದ್ದೀನಿ, ಆಟೋ ಬರುತ್ತೆ, ನಾನು ಪರವಾಗಿಲ್ಲ, ನಾನು ಒಬ್ಬಳೇ ಹೋಗಿ ಬರ್ತೀನಿ, ನಿಮಗೆಲ್ಲ ಆಮೇಲೆ ಫೋನ್ ಮಾಡ್ತೀನಿ, ಆಮೇಲೆ ಬಂದರೆ ಸಾಕು. ಅಲ್ಲ ಬಾಮಕ್ಕವ್ರೆ, ನೀವು ಒಬ್ಬರೇ ಆಗ್ತಿರಲ್ವಾ? ಪರವಾಗಿಲ್ಲ ನಡೀರಿ, ನಾವು ಬರ್ತೀವಿ. ಇಲ್ಲ ಪರವಾಗಿಲ್ಲ, ನಾನು ಒಬ್ಬಳೇ ಹೋಗ್ತೀನಿ, ಅದೇ ನಮ್ಮ ಯಜಮಾನ್ರು ಬಂದರೆ ಸ್ವಲ್ಪ ಹೇಳಿಬಿಡಿ ಅವ್ರಿಗೆ. ಸರಿ ನೀವು ಹೋಗಿ ಬೇಗ. ಅಯ್ಯೋ ಪಾಪ, ಅವ್ರು ಒಬ್ಬರೇ ಇದ್ದಾರೆ, ಜೊತೆಗೆ ಹೋಗೋಣ ಅಂದ್ರೂ ಬೇಡ ಅಂತಾರಲ್ಲ. ಇಡ್ಲಿ ಬಿಡು ಮಂಜಕ್ಕ, ಹಾಸ್ಪಿಟ್ಲ್ ದೂರ ಇಲ್ವಲ್ಲ, ಇಲ್ಲೇ ತಾನೇ ಪಕ್ಕದಲ್ಲೇ ಇದೆ, ಹೋಗಲಿ ಬಿಡು, ನಾವೆಲ್ಲ ಆಮೇಲೆ ಹೋಗೋಣ, ಏನಾದರೂ ಬೇಕಾದರೆ ಮಾಡ್ಕೊಂಡು ಹೋಗೋಣ ಬಿಡು. ಹೌದು ಮಂಜಕ್ಕ, ಹಂಗೆ ಮಾಡೋಣ ಬಿಡಿ, ಆಮೇಲೆ ಊಟ ಏನಾದರೂ ಬೇಕಾಗುತ್ತಲ್ವಾ, ನಾವು ತೊಗೊಂಡೋಗಿ ಕೊಟ್ಟರೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅವ್ರಿಗೂ, ಹಂಗಂತೀರಾ? ಸರಿ ಬಿಡಿ. ಮಂಜಕ್ಕ, ಈ ಮನೆಗೆ ಒಂದು ಹುಡುಗ ಬಾಗಿಲಿಗೆ ಬಂದಿದ್ದಾನೆ, ಅವನು ಬಂದು ಒಂದು 6 ತಿಂಗಳೇನಾಯ್ತಪ್ಪ, ಅವನು ಬೆಳಗ್ಗೆ ಕೆಲಸಕ್ಕೆ ಕೂತು ಅಷ್ಟೇ ನೋಡೋದು ನಾವು, ಮತ್ತೆ ಯಾವಾಗ ಬರ್ತಾನೆ ಯಾವಾಗ ಮಲ್ಕೋತಾನೆ, ಇಷ್ಟು ದಿನದಲ್ಲಿ ಒಂದೇ ಒಂದು ದಿನ ನನ್ನ ಕಣ್ಣಲ್ಲಿ ನೋಡಿಲ್ಲ ಅವನನ್ನು. ಹೌದು ಕಣೆ, ನಾನು ನೋಡಿಲ್ಲ ಅವನನ್ನು, ಏನು ಒಂದು ವಾರ ಆಯಿತು ನಾ ಪಾವ ಕಾಣಿಸ್ಕೊಂಡ ಅಷ್ಟೇ, ಮತ್ತೆ ಕಾಣಿಸೋದೇ ಇಲ್ಲ. ಏನೋ ಬಿಡು ಪಾಪ, ಕೆಲಸ ತುಂಬ ಬ್ಯುಸಿಯಾಗಿರ್ತಾರೆ, ಅದಕ್ಕೆ ಅನಿಸುತ್ತೆ. ಹೌದು, ಅವ್ರ ಪಾಪ ಅಪ್ಪ ಅಮ್ಮ ಬಿಟ್ಟು ಇಲ್ಲಿಗೆ ಬಂದಿರ್ತಾರೆ ಅಲ್ವಾ, ಅವ್ರು ತುಂಬ ಬ್ಯುಸಿಯಾಗಿರ್ತಾರೆ, ಏನು ಕೆಲಸ ಮಾಡ್ತಾರೆ ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ಕ್ಯಾಬ್ ಏನೋ ಬರುತ್ತೆ ಹತ್ಕೊತಾನೆ ಹೋಗ್ತಾರೆ, ನಾನೊಂದು 2 ದಿನ ನೋಡಿದ್ದೀನಪ್ಪ. ನಾನು ಅಷ್ಟೇ. ಹಲೋ, ಶಶಿ ಸ್ಪೀಕಿಂಗ್, ಟೆಲ್ ಮೀ. ಮಂಜಕ್ಕ ನೋಡು, ಇದೇ ಹುಡುಗ ಅಲ್ವಾ ಅವನು, ಇವತ್ತು ಕಾಣಿಸ್ಕೊಂಡ ನೋಡಲ್ಲಿ. ಇದೇ ಹುಡುಗ ಕಣೆ, ತಡಿ ಅವನ್ನ ಮಾತಾಡ್ಸೋಣ, ಪಾಪ ಅಪ್ಪ ಅಮ್ಮ ಯಾರೂ ಇಲ್ಲ. ಏನಪ್ಪ ಹುಡುಗ, ಇಲ್ಲಿ ನೋಡು ಸ್ವಲ್ಪ. ಹಾಂ, ಜಸ್ಟ್ ಅ ಮಿನಿಟ್, ಐ ಕಾಲ್ ಯು ಲೇಟರ್. ಹಾಂ ಅಕ್ಕ, ಏನು ಕರೆದಿದ್ದು? ಮಂಜಕ್ಕ, ಇವನೇನೋ ಒಂಥರ ಮಾತಾಡ್ತಾ ಇಲ್ವಾ? ಸುಮ್ಮನೆ, ಇವಳಿಗೆಲ್ಲದರೂ ಅನುಮಾನನೇ, ಪಾಪ ಅವನೇನೋ ಫೋನಲ್ಲಿ ಮಾತಾಡ್ತಾ ಇದ್ದಾನೆ, ಅದಕ್ಕೆ ತಿರ್ಕೊಂಡ, ನಮ್ಮನ್ನು ಶಾಕ್ ಆಗಿದ್ದಾನೆ ಅಷ್ಟೇ ಅವನು ಪಾಪ. ಅಕ್ಕ, ಏನೋ ನನ್ನ ಕರ್ದಂಗಾಯ್ತು ನೀವು? ಅಲ್ಲ ಅಪ್ಪ, ನೀನು ಈ ಲೆವೆಟ್ಗೆ ಬಂದು 6 ತಿಂಗಳಾಯ್ತು, ನೀನು ಯಾಕೆ ನಮ್ಗೆ ಯಾವತ್ತೂ ಕಾಣಿಸ್ಕೊಳ್ಳೋದೇ ಇಲ್ಲ? ಅದು ಅಕ್ಕ, ನಾನು ಸ್ವಲ್ಪ ತುಂಬ ಬ್ಯುಸಿ ಇರ್ತೀನಿ ಕೆಲಸದಲ್ಲಿ, ಸೊ ಹಾಗಾಗಿ ನಾನು ಎಲ್ಲೂ ಅಷ್ಟೇ ಯಾರ ಜೊತೆಗೂ ಜಾಸ್ತಿ ಮಿಂಗಲ್ ಆಗಲ್ಲ. ಮಿಂಗಲ್ ಆಗಬೇಕು ಅಂತ ನಾವು ಹೇಳ್ತಿಲ್ಲ, ಅಕ್ಕಪಕ್ಕ ಅಟ್ಲೀಸ್ಟ್ ಗೊತ್ತಿರಬೇಕಲ್ವಾ, ಅದಕ್ಕೆ ಕೇಳ್ತಾ ಇದ್ದೀನಿ. ಅದು ನನಗೆ ನೀವೆಲ್ಲ ಗೊತ್ತು, ನಿಮ್ಮ ಪರಿಚಯ ನನಗಿದೆ. ಪರಿಚಯ ಇದೆಯಾ? ಯಾವಾಗ? ನೀನು ನಮ್ಮನ್ನು ಯಾವಾಗ ನೋಡಿದೆ? ಅಯ್ಯಯ್ಯೋ, ಅದು ಪರಿಚಯ ಅಂದರೆ ನಾನು ನಿಮ್ಮನ್ನ ನೋಡಿದ್ದೀನಿ, ಬಟ್ ನಿಮ್ಮ ಹೆಸರು ಎಲ್ಲ ನನಗೆ ಗೊತ್ತಿಲ್ಲ, ನಾನು ನಿಮ್ಮನ್ನ ನೋಡಿದ್ದೀನಿ ಅಷ್ಟೇ. ಅದೇ ಅಂದ್ಕೊಂಡೆ, ಪರಿಚಯ ಅದಕ್ಕೆ ನನಗೆ ಶಾಕ್ ಆಗೋಯ್ತು. ಸರಿ, ನಾನು ಹೋಗ್ತೀನಿ, ನಂಗೆ ಸ್ವಲ್ಪ ಕೆಲಸ ಇದೆ. ಸರಿಯಪ್ಪ, ನೀನು ಹೋಗು, ನೀನು ತುಂಬ ಬ್ಯುಸಿ ಅನಿಸುತ್ತೆ ಅಲ್ವಾ, ಸರಿ ಹೋಗಪ್ಪ. ಮಂಜಕ್ಕ, ಅವನಿಗೇನೋ ಏಟಾಗಿದೆ ಅನ್ಸುತ್ತೆ ಕಾಲಲ್ಲಿ, ಅವನು ಹೆಂಗೆ ನಡ್ಕೊಂಡು ಹೋಗ್ತಿದ್ದಾನೆ ನೋಡು ಪಾಪ. ಇರಬೇಕು ಕಣೆ, ಏನೋ ಏಟಾಗಿರ್ಬೋದು ಕಾಲಲ್ಲಿ, ಅದಕ್ಕೆ ಪಾಪ ಹಂಗೆ ಹೋಗ್ತಾ ಇದ್ದಾನೆ. ಸರಿ ಬಿಡು, ನಾನು ನೋಡೇ ಇಲ್ಲ ಅಂತಿದ್ದಲ್ಲೇ ನೋಡ್ದೆ ಇವಾಗ ಹುಡುಗನ್ನ, ನಿಂಗೆ ಸಮಾಧಾನ ಆಯ್ತಾ? ಹಂಗಲ್ಲ ಕಣೆ, ಅಲ್ಲ ಒಂದೇ ಲೆವೆಟರ್ ಇದ್ದೀವಂದರೆ ಅಕ್ಕಪಕ್ಕ ಪರಿಚಯ ಇರಬೇಕಲ್ವಾ, ಅದಕ್ಕೆ ಕೇಳಿದೆ ಅಷ್ಟೆ. ಪರಿ, ನಾನು ಹಿಂಗೆ ಅವತ್ತು ಹೇಳಿದ್ನಲ್ಲೇ. ಏನೇ? ನಾನು ಹಿಂಗೆ ಹೇಳಿರ್ಲಿಲ್ವಾ, ನಮ್ಮ ಅತ್ತೆ ಒಬ್ಬಿದ್ದಾರೆ, ಅವರು ವ್ರತ ಮಾಡಬೇಕು ಅಂತ ಎಲ್ಲ ಹೇಳ್ಕೊಡ್ತಾರೆ ಅಂತ, ನಾನು ಅವ್ರಿಗೆ ಫೋನ್ ಮಾಡಿದ್ದೆ, ಇನ್ನು 3 ದಿನದಲ್ಲಿ ಅವ್ರು ಬರ್ತಾ ಇದ್ದಾರಂತೆ. ಹೌದಾ, ಆಯಿತು ಕಣೆ, ನಾನು ಮಾಡ್ತೀನಿ, ಒಳ್ಳೇದಾಗುತ್ತೆ ಅಂದರೆ ನಾನು ಏನು ಬೇಕಾದರೆ ಮಾಡ್ತೀನಿ ಕಣೆ. ಹಾಗೆ ಮಾಡು, ಅವ್ರು ಹೆಂಗೆ ಹೇಳ್ತಾರೋ ನೀನು ಹಂಗೆ ಮಾಡಿದ್ರೆ ನಿನ್ನ ಖಂಡಿತ ಮಕ್ಕಳಾಗೇ ಆಗುತ್ತೆ ಕಣೆ, ಚಿಂತೆನೇ ಬೇಡ ಅದ್ರ ಬಗ್ಗೆ. ಅಂದಂಗೆ ನಿಮ್ಮ ಅತ್ತೆ ಎಲ್ಲಿರೋದು, ಯಾವೂರಿಂದ ಬರ್ತಾ ಇದ್ದಾರೆ? ಮಂಜಕ್ಕ, ನಿನಗೆ ಗೊತ್ತಿಲ್ಲ ಅಂತವ್ರ ಮನೆ ಯಾವುದು ಅಂತ? ಮಾಲೂರು, ಅಲ್ಲೊಂದು ಹಳ್ಳಿಯಿಂದ ಬರ್ತಾ ಇದ್ದಾರೆ. ಓ ಇಲ್ಲೇ ಮಾಲೂರು, ಕೋಲಾರ ಡಿಸ್ಟಿಕ್ ತಾನೇ?
ಹ್ಞೂ ಮಂಜಕ್ಕ, ಅದು ಅಲ್ಲದೆ ಫಸ್ಟ್ ಟೈಮ್ ಬರ್ತಾವ್ರೆ ಬೆಂಗಳೂರಿಗೆ ನಮ್ಮ ಅತ್ತೆ. ಅದು ಹೆಂಗೆ ಬರ್ತಾರೆ ಏನೋ. ನಮ್ಮ ಯಜಮಾನ್ರು ಹೋಗಿ ಕರ್ಕೊಬನ್ನಿ ಅಂದರೆ ಆಟೋ ತಗೋಬೇಕು. ಮಂಜಕ್ಕ ನಿಂಗೊಂದು ವಿಷಯ ಗೊತ್ತಾ? ಪೂರ್ತಿ ಹೇಳೆ, ಆ ಮಾತನ್ನ ಪೂರ್ತಿ ಮುಗಿಸು, ನಮಗೆ ಕನ್ಫ್ಯೂಸ್ ಆಗ್ಬಿಡುತ್ತೆ. ಇದೆ ನೆನಪಾಯ್ತು, ಅದಕ್ಕೆ ಸ್ಟಾಪ್ ಮಾಡಿದೆ. ಮಂಜಕ್ಕ, ಈ ಸರಿ ನನಗೆ ಸಂಘದ ದುಡ್ಡು ನನಗೇ ಬೇಕು. ಯಾಕೆ ಅಂದರೆ ನಮ್ಮ ಯಜಮಾನ್ರು ಇದ್ಬಿಟ್ಟಿದ್ದಾರೆ, ಹೊಸ ಆಟೋ ತಗೋಬೇಕು ಅಂತ. ಯಾಕೆ ಇವತ್ತು ಚೆನ್ನಾಗಿದ್ದಾರೆ ಆಟೋ ನಿಮ್ಮದು, ಏನಾಗಿದೆ ಅದಕ್ಕೆ? ಅಯ್ಯೋ 4 ವರ್ಷ ಆಯಿತು ಮಂಜಕ್ಕ ತಗೊಂಡು. ಅದು ರಿಪೇರಿ ಇದು ರಿಪೇರಿ ಅಂತ ಬರ್ತಾನೇ ಇದೆ. ಅದಕ್ಕೆ ನಮ್ಮ ಯಜಮಾನ್ರು ಹೊಸ ಆಟೋ ತಗೊಳ್ಳೋಣ ಅಂತ ಹೇಳಿದ್ದಾರೆ. ಅದಕ್ಕೆ ಅತ್ತೆನ ಕರ್ಕೊಬನ್ನಿ ಅಂತಂದ್ರೂ ಹೋಗ್ತಾ ಇಲ್ಲ, ಅದು ನೆಪ ಸಿಕ್ಬಿಟ್ಟಿದೆ ಅವ್ರಿಗೆ. ಅದಕ್ಕೆ ತಗೊಂಡ್ಲಿ ಅಂತ ನಾನು ಅನ್ಕೋತಾ ಇದ್ದೀನಿ. ಈ ಸರಿ ದುಡ್ಡು ನನಗೆ ಕೊಡಿ ಮಂಜಕ್ಕ. ಆಯ್ತು ಬಿಡು ಮಾಲ, ತಗೊಳ್ಳುವಂತೆ, ಪರವಾಗಿಲ್ಲ, ನಾವೆಲ್ಲ ಅಡ್ಜಸ್ಟ್ ಮಾಡ್ಕೊತೀವಿ. ಥ್ಯಾಂಕ್ಸ್ ಕಣ್ರೆ. ಅಂದಂಗೆ ನಮ್ಮ ಅತ್ತೆ ಬಗ್ಗೆ ನೀವು ಕೇಳ್ತಾ ಇದ್ರಿ ಅಲ್ವಾ? ನಮ್ಮ ಅತ್ತೆ ಯಾವತ್ತೂ ಬೆಂಗಳೂರು ಕಡೆಗೆ ಬಂದೇ ಇಲ್ಲ ಕಣೆ, ಇದುವರೆಗೂ ಒಂದು ಸಾರಿನೂ ಬಂದಿಲ್ಲ. ಈ ಸರಿ ಫಸ್ಟ್ ಟೈಮ್ ಬರ್ತಾವ್ರೆ. ಅದು ಹೆಂಗೆ ಬರ್ತಾರೋ, ಅವ್ರು ಬಂದು ನಮ್ಮ ಮನೆಗೆ ಸೇರೋ ಹೊತ್ತಿಗೆ ಅದೇನು ಕತೆ ಆಗುತ್ತೋ ನೋಡ್ಬೇಕಿನ್ನು. ಮಂಜಕ್ಕ, ಅಂದಂಗೆ ಬಾ ಮಕ್ಕಳು ಏನೋ ಹೇಳ್ತಾ ಇದ್ದಂಗಿದ್ರು, ನಾನು ಫೋನ್ ಮಾತಾಡ್ತಾ ಇದ್ದಾರೆ, ಅದಕ್ಕೆ ಬರೋಕ್ಕೆ ಹೋಗಿಲ್ಲ. ಏನೋ ಮಗಳು ಡೆಲಿವರಿ ಅಂತೇನೋ ಅಂತ ಇದ್ರು. ಹಾಂ ಹೌದು ಕಣೆ, ಅವ್ರ ಮಗಳಿಗೆ ಎಲ್ಗೇನೋ ಬಂದಿದೆಯಂತೆ, ಅದಕ್ಕೆ ಅವ್ರು ಕರ್ಕೊಂಡು ಹೋದ್ರು ಆಟೋನಲ್ಲಿ. ನಾವು ಹೋಗೋಣ ಅಂತ ಅಂದ್ವಿ, ಅವ್ರು ಪರವಾಗಿಲ್ಲ ಅಂದರು, ಸುಮ್ಮನಾದ್ವಿ. ಆದರೂ ನೀನೇನು ಹೇಳು ಮಂಜಕ್ಕ, ಅವ್ರ ಮಗಳಿಗೆ ಭಾರಿ ಚಂಬ. ಸ್ವಲ್ಪ ದೊಡ್ಡವ್ರು ಚಿಕ್ಕವ್ರು ಮರ್ಯಾದೆನೇ ಇಲ್ಲ ಅವಳಿಗೆ. ನಾನು ಪಕ್ಕದಲ್ಲೇ ಇರುತ್ತೆ, ನಾನು ಕೇಳಿಸ್ಕೊತೀನಲ್ಲ, ಅವ್ರ ಅಮ್ಮನ ಮೇಲೆ ಯಾವಾಗೂ ಸಿಡಿ ಅಂತಾನೇ ಇರ್ತಾಳೆ. ಅಮ್ಮ ಅನ್ನೋ ಪ್ರೀತಿನೇ ಇಲ್ಲ ಅವಳಿಗೆ. ಹೌದಾ? ಪಾಪ ಕಣೆ ಅವ್ರ ಅಮ್ಮ ತುಂಬ ಡಿಸೆಂಟ್ ಅನಿಸುತ್ತೆ, ಸೈಲೆಂಟಾಗಿ ಮಾತಾಡ್ತಾರೆ. ಆದರೂ ಒಂಥರ ಅಕ್ಕಪಕ್ಕ ಜನಗಳನ್ನ ತುಂಬ ಗೌರವ ಕೊಡ್ತಾರೆ. ಅವ್ರ ಮಗಳು ಹಂಗಲ್ಲ ಅಂತ ನನಗೂ ಅನಿಸುತ್ತೆ. ಆದರೆ ಅವ್ರ ಯಜಮಾನ್ರು ಫೋನ್ ಮಾಡಿದ್ರೆ ಮಾತ್ರ ಎಷ್ಟು ಚೆನ್ನಾಗಿ ಖುಷಿಯಾಗಿ ಮಾತಾಡ್ತಾಳೆ ಗೊತ್ತಾ? ಅವ್ರ ಅಪ್ಪಂಗೂ ಹಂಗೆ ಮಾಡ್ತಾಳೆ, ಅವ್ರ ಅಮ್ಮಂಗೂ ಹಂಗೆ ಮಾಡ್ತಾಳೆ. ಸ್ವಲ್ಪನೂ ಗೌರವನೇ ಕೊಡಲ್ಲಪ್ಪ ಹುಡುಗಿ. ಸರಿ ಬಿಡು, ನೋಡೋಣ, ಮಗು ಅದನ್ನ ಸರಿ ಹೋಗ್ತಾಳೆ ಏನೋ. ಒಂದು ಹೆಣ್ಣು ತಾಯಿ ಆದಮೇಲೆ ಎಲ್ಲನೂ ಬದಲಾಗಲೇಬೇಕು ಕಣೆ. ತಾಯ್ತನ ಅನ್ನೋದೇ ಹಾಗೆ, ಎಂಥ ಹೆಣ್ಣನ್ನು ಬದಲಾಯಿಸ್ಬಿಡುತ್ತೆ. ನೋಡೋಣ ಈ ಹುಡುಗಿಗೂ ಹಂಗೆ ಆಗುತ್ತೋ ಏನೋ. ನಿಜ ಹೇಳ್ದೆ ಲಾವಣ್ಯ, ನೀನು ಹೇಳ್ತಾ ಇರೋದು ನಿಜಾನೇ. ಒಂದು ಹೆಣ್ಣಿಗೆ ಎಷ್ಟೇ ಅಹಂಕಾರ ಏನೇ ಇದ್ರೂ ಅವಳ ತಾಯಿ ಆಗಿದ ತಕ್ಷಣ ಬದಲಾಗಲೇಬೇಕು. ಅದು ಆಟೋಮೆಟಿಕ್ಕಾಗಿ ಬದಲಾಗೇ ಆಗುತ್ತೆ. ಹೌದು, ಮುಬಿನಲ್ಲಿ ಕಾಣಿಸ್ತಾನೆ ಇಲ್ವಲ್ಲ, ತುಂಬ ದಿನ ಆಯಿತು. ಅವ್ರ ಯಜಮಾನ್ರು ಸಾಲ ತೀರೋದ್ಮೇಲೆ ಎಲ್ಲೋದ್ಲೋ ಏನೋ ಅವಳು. ಅವಳು ಊರಿಗೆ ಹೋಗಿದ್ದಾಳೆ ಕಣೆ, ಅವ್ರ ಅಮ್ಮಗೇನು ಹುಷಾರಿಲ್ವಂತೆ, ಅದಕ್ಕೆ ಫೋನ್ ಮಾಡಿ ಹೇಳ್ತಿದ್ಲು. ಹೌದಾ? ಯಾವಾಗ ಮಾಡಿದ್ಲು ಫೋನು? ಮೊನ್ನೆನೇ ಮಾಡಿದ್ಲು ಕಣೆ. ಅವಳು ಯಾವಾಗ ಊರಿಗೆ ಹೋದ್ಲು ಅವತ್ತೇ ಮಾಡಿದ್ಲು. ಅದು ಬೆಳಗ್ಗೆ ಹೋದ್ರಂತೆ, ಅದಕ್ಕೆ ನಿಮಗೆಲ್ಲ ಹೇಳ್ಬಿಡು ಅಂತ ಹೇಳಿದ್ರು, ನಾನೇ ಮತ್ತೆ ಹೋಗ್ಬಿಟ್ಟೆ ನೋಡು. ಅನ್ನಂಗೆ ನಿಮ್ಮ ಮತ್ತೆ ಹೋದ್ರ ಊರಿಗೆ? ಪರಿ? ಹೌದು ಪರಿ, ನಿಮ್ಮ ಅತ್ತೆ ಕಾಣಿಸ್ತಾನೆ ಇಲ್ಲ, ಎಲ್ಲಿ ಹೋದ್ರು? ಅವರು ಬೆಳಗ್ಗೆನೇ ಊರಿಗೆ ಹೋದ್ರು ಕಣೆ. ಅವರು ತುಂಬ ದಿನ ಇರೋದಿಲ್ಲ ಇಲ್ಲಿ. ಏನಕ್ಕೆ ಅಂದರೆ ಅಲ್ಲಿ ನಮ್ಮ ಅಕ್ಕ ಭಾವ ಇದ್ದಾರಲ್ಲ, ಅವ್ರು ತುಂಬ ಕೇರಿಂಗ್ ಜಾಸ್ತಿ ಅವ್ರ ಮೇಲೆ. ಅದಕ್ಕೆ ಅವ್ರನ್ನ ತುಂಬ ದಿನ ಇಡೋಕ್ಕೆ ಬಿಡಲ್ಲ. ನಮ್ಮ ಅತ್ತೆಗೂ ಅಷ್ಟೇ, ಇಲ್ಲಿಗಿಂತ ಅಲ್ಲೇ ಇಷ್ಟ, ಅದಕ್ಕೆ ಅವ್ರು ಅಲ್ಲೇ ಹೊಂಟೋಗ್ಬಿಡ್ತಾರೆ. ಆದರೂ ನಿಮ್ಮ ವಾರಗತಿ ತುಂಬ ಒಳ್ಳೆಯವಳು ಅನ್ಸುತ್ತೆ ಅಲ್ವಾ? ಅವಳು ಯಾಕೆ ಇಲ್ಲಿಗೆ ಬರೋದೇ ಇಲ್ಲ? ಹೌದು ಕಣೆ, ಯಾಕೆ ಬರಲ್ಲ ಅವ್ರು ಇಲ್ಲಿಗೆ? ಚೇಚೆ, ಹಂಗೆಲ್ಲ ಏನೂ ಇಲ್ಲ ಕಣೆ, ಬರ್ತಾರೆ. ಅವರು ಕೆಲ್ಸಕ್ಕೆ ಹೋಗ್ತಾರೆ ಅಲ್ವಾ, ಅದಕ್ಕೆ ನಮ್ಮ ಅತ್ತೆ ಅಲ್ಲೇ ಇರೋದು. ನಮ್ಮ ಅಕ್ಕ ಭಾವ ಇಬ್ಬರು ಕೆಲ್ಸಕ್ಕೆ ಹೋಗ್ತಾರೆ, ಮಕ್ಕಳನ್ನ ನಮ್ಮ ಅತ್ತೆ ನೋಡ್ಕೊಬೇಕಲ್ವಾ, ಅದಕ್ಕೆ ಅವ್ರು ಹೊಟ್ಟೋಗ್ಬಿಡ್ತಾರೆ. ಅವಾಗ ಟೈಮ್ ಸಿಕ್ಕಿದಾಗ ಬರ್ತಾರೆ, ಇಲ್ಲ ಅಂದರೆ ನಾವೇ ಹೋಗ್ತಾ ಇರ್ತೀವಲ್ಲ, ನಾನು ನಮ್ಮ ಯಜಮಾನ್ರು ಅಷ್ಟೇ. ಸರಿ, ನಾನು ಬರ್ತೀನಿ, ನಂಗೆ ಸ್ವಲ್ಪ ಕೆಲಸ ಇದೆ. ಅದು ನಮ್ಮ ಯಜಮಾನ್ರು ಬರೋ ಟೈಮ್ ಆಯ್ತಲ್ವಾ, ಅಡುಗೆ ಮಾಡಬೇಕು. ಅವ್ರಿಗೆ ಬಂದ ತಕ್ಷಣ ಬಿಸಿ ಇದನ್ನೇ ಊಟ ಮಾಡೋದು, ಇಲ್ಲ ಅಂದರೆ ಊಟನೇ ಬೇಡ ಅಂದ್ಬಿಡ್ತಾರೆ. ಅದಕ್ಕೆ ನಾನು ಬರ್ತೀನಿ, ಹೌದಲ್ವಾ? ಸರಿ, ನೀನು ಬೇಗ ಹೋಗಿ ನಿಮ್ಮ ಯಜಮಾನ್ರ ಬರೋಷ್ಟೊಳಗಡೆ ಬಿಸಿ ಅಡುಗೆ ಮಾಡಿ ಇಟ್ಕೊಂಡು ಕಾಯ್ಕೊಂಡು ಕೂತ್ಕೋ, ಆಯಿತಾ? ಇವಳೊಬ್ಳು ನಾನು ಮಾತಾಡಿದ್ರೆ ಆಗಲ್ಲ ಇವಳಿಗೆ. ಓಕೆ? ಹೌದು ಪರಿ, ನೀನು ಯಾಕೆ ಅವಳ ಹತ್ರ ಆಡ್ತೀಯಾ? ಮಂಜಕ್ಕ, ಅದೇನು ಗೊತ್ತಾ, ಇವಳು ಗಂಡ ಏನು ಗೊತ್ತಾ, ಇವಳಿಗೆ ತುಂಬ ಮೋಸ ಮಾಡ್ತಾನೆ ಮಂಜಕ್ಕ. ಅವನಿಗೇನು ಗೊತ್ತಾ ಬೇಕಾಗಿರೋದು? ಹೆಂಡತಿ ದುಡ್ಡು. ಇವ್ರ ಅಪ್ಪ ಹತ್ರ ತುಂಬ ದುಡ್ಡಿದೆ ಅಂತ ಆಸೆ ಅಷ್ಟೇ ಅವನಿಗೆ. ಇವಳ ಹತ್ರ ಒಳ್ಳೆಯಂಥ ನಾಟಕ ಮಾಡಿ ದುಡ್ಡಿಸ್ಕೊಂಡು ತುಂಬ ತಿಂತಾನೆ. ಅವ್ನಿಗೆ ಎಷ್ಟು ಕೆಟ್ಟ ಬುದ್ಧಿ ಇದೆ ಗೊತ್ತಾ? ಪಾಪ ಅವಳು ಎಷ್ಟು ಪ್ರೀತಿ ಮಾಡ್ತಾಳೆ ಅವಳ ಗಂಡನ, ನನ್ನ ಗಂಡ ಅಂತ ಎಲ್ಲ ಕಡೆ ಹೇಳ್ಕೊಂಬರ್ತಾಳೆ. ಆದರೆ ಅವನಿಗೆ ಇವಳ ಮೇಲೆ ಸ್ವಲ್ಪನೂ ಪ್ರೀತಿ ಇಲ್ಲ. ಪ್ರೀತಿ ಹೀಗಾಗಿ ನಾಟಕ ಮಾಡ್ತಾನೆ. ಅದಕ್ಕೆ ನನಗೆ ಕೋಪ. ಇವಳಿಗೆ ಬಾಯ್ಬಿಟ್ಟು ಹೇಳೋಕ್ಕೂ ಆಗಲ್ಲ, ಪಾಪ ಇವಳ ಮನಸ್ಸು ಎಷ್ಟು ನೋವಾಗುತ್ತೆ ಅಂತ. ಆದರೂ ಇವಳಿಗೆ ಹೇಳಿದ್ರು ಇವಳು ಕೇಳಲ್ಲ ಮಂಜಕ್ಕ. ಅಂಥದ್ದು ಏನೇ ನೋಡಿದೆ? ಅದು ಆವತ್ತು ನಾನು ಮಾರ್ಕೆಟ್ಗೆ ಅಂತ ಹೋಗ್ತಾ ಇದ್ನ, ಅವತ್ತು ಏನಂತ ಗೊತ್ತಾ ಮಂಜಕ್ಕ?